ಸಿಂದಗಿ ಪಟ್ಟಣದ ಪ್ರತಿಷ್ಠಿತ ಜಿಪಿ ಪೌರಪಾಲ ಕಲಾ ವಾಣಿಜ್ಯ ಮತ್ತು ವಿವಿ ಸಾಲಿಮಠ ವಿಜ್ಞಾನ ಮಹಿಳಾ ವಿದ್ಯಾಲಯದಲ್ಲಿ ಐಕ್ಯೂಎಸಿ ಹಾಗೂ ಮಹಿಳಾ ಸಬಲೀಕರಣ ಘಟಕದ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮುಖ್ಯ ಅತಿಥಿ ಹಾಗೂ ಸಂಪನ್ಮೂಲ ವ್ಯಕ್ತಿಯಾಗಿ ಕುಮಾರಿ ಶ್ವೇತಾ ಪಾಟೀಲ್ ವಕೀಲರು, ಸಹಾಯಕ ಕಾನೂನು ನೆರವು ರಕ್ಷಣಾ ಸಲಹೆಗಾರರು ವಿಜಯಪುರ ಹಾಗೂ ಕುಮಾರಿ ಗಂಗಾ ಪಾಟೀಲ್ ವಕೀಲರು ಜೆಎಂಎಫ್ಸಿ ಸಿಂದಗಿ ಆಗಮಿಸಿ ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಹಿಳಾ ದಿನಾಚರಣೆಯ ಹಿನ್ನೆಲೆಯಲ್ಲಿ ಅನಾದಿ ಕಾಲದಿಂದಲೂ ಸಮಾಜದ ಹಲವಾರು ಕ್ಷೇತ್ರಗಳಲ್ಲಿ ಮಹಿಳೆಯರ ಪಾತ್ರ, ಕೊಡುಗೆ, ಹೋರಾಟದ ಹಾದಿ, ಹಲವಾರು ಸಾಧಕಿಯರನ್ನು ಸ್ಮರಿಸಿದರು. ಮುಖ್ಯವಾಗಿ ಸಾವಿತ್ರಿಬಾಯಿ ಪುಲೆ, ಲತಾ ಮಂಗೇಶ್ವರ್, ಗಂಗೂಬಾಯಿ ಹಾನಗಲ್, ಇಂದಿರಾ ಗಾಂಧಿ, ಕಮಲಾದೇವಿ ಚಟ್ಟೋಪಾಧ್ಯಾಯ ಮುಂತಾದ ಮಹಿಳೆಯರನ್ನು ಸ್ಮರಿಸಿದರು. ಅಲ್ಲದೆ ಪ್ರಸ್ತುತ ರಾಷ್ಟ್ರಪತಿ, ಕೇಂದ್ರ ಹಣಕಾಸು ಮಂತ್ರಿ, ಬಾಹ್ಯಾಕಾಶ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್, ಕ್ರೀಡಾ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹಿಳೆಯರು, ಅಲ್ಲದೆ ಮಹಿಳೆಯರಿಗಾಗಿ ಇರುವ ಕಾನೂನುಗಳ ಕುರಿತು ಅರಿವು ಮೂಡಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಾಚಾರ್ಯರಾದ ಶ್ರೀ ಡಿಎಂ ಪಾಟೀಲ್ ವಹಿಸಿದ್ದರು. ಐಕ್ಯೂಎಸಿ ಸಂಯೋಜಕರಾದ ಶ್ರೀ ಬಸವರಾಜ್ ಮಹಾಜನ ಶೆಟ್ಟಿ, ಮಹಿಳಾ ಸಬಲೀಕರಣ ಕೋಶದ ಅಧ್ಯಕ್ಷರಾದ ಕುಮಾರಿ ಪ್ರತೀಕಾ ತಳವಾರ್, ಪ್ರಸಕ್ತ ಸಾಲಿನ ವಿದ್ಯಾರ್ಥಿ ಒಕ್ಕೂಟದ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಶ್ರೀದೇವಿ ಸಿಂದಗಿ, ವಿದ್ಯಾರ್ಥಿ ಪ್ರತಿನಿಧಿ ಚೆನ್ನವೀರ ಪಟ್ಟಣಶೆಟ್ಟಿ ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಮಹಿಳಾ ದಿನಾಚರಣೆ ಆಕ್ಸಲರೇಟ್ ಆಕ್ಷನ್ ಅಂದರೆ ಏನು? ಎಕ್ಸಲೇಷನ್ ಅಂದರೆ ಏನು? ಸೈನ್ಸ್ ಸ್ಟೂಡೆಂಟ್ಸ್ ಅದೀರಿ. ಎಕ್ಸಲೇಷನ್ ಅಂದರೆ ಏನು? ವೇಗವನ್ನು ವರ್ಧನೆ ಮಾಡೋದು. ವಿಶ್ವ ಆರ್ಥಿಕ ಸಂಸ್ಥೆಯ ಪ್ರಕಾರ ಮಹಿಳೆಯರು ಸಂಪೂರ್ಣವಾಗಿ ಸಬಲರಾಗಬೇಕು, ಸಂಪೂರ್ಣವಾಗಿ ಮಹಿಳಾ ಎಂಪವರ್ಮೆಂಟ್ ಆಗಬೇಕಂದ್ರೆ ಎಲ್ಲಿ ತನಕ ಬೇಕಂದ್ರೆ 2158 ತನಕ ಹೋಗ್ಬೇಕು. ಸಂಪೂರ್ಣವಾಗಿ ಮಹಿಳೆಯರು ಎಂಪವರ್ ಆಗಬೇಕಂದ್ರೆ ಅದಕ್ಕೆ 2158 ತನಕ ಬೇಕು. ನಾವು ಈಕ್ವಾಲಿಟಿಯನ್ನು ಸಾಧಿಸ್ಬೇಕಂದ್ರೆ ಅದಕ್ಕೆ ನಾವು ಯಾರೋ ರಿಸರ್ವೇಷನ್ ಕೊಡಲಿ, ಅವ್ರು ರಿಸರ್ವೇಷನ್ ಕೊಟ್ಟ ನಾವು ಮುಂದೆ ಬರ್ತೀವಿ, ಅದು ಸೈಕೋಸ್ ಕೊಡೋದು ಬೇಡ. ನಮ್ಮ ಕೆಲಸ ನಾವು ಕರೆಕ್ಟಾಗಿ ಮಾಡೋಣ. ಯಾಕಂದ್ರೆ ಮಹಿಳೆಯರ ಕೆಲಸದ ಮುಂದೆ ಸ್ಟೂಡೆಂಟ್ಸು ನಿಮ್ಗೇನು ಬ್ಯಾಸ್ರ ಏನೇನಿಲ್ಲ ಹಿಂಗೆ ಕೂತವರು ಏನು ಮಾಡ್ಬೇಕು? ನಾವು ಆದಷ್ಟು ಜಲ್ದಿ ನಾವು ಮಹಿಳಾ ಮತ್ತು ಪುರುಷರ ಈಕ್ವಾಲಿಟಿಯನ್ನು, ಮಹಿಳಾ ಎಂಪವರ್ಮೆಂಟನ್ನು ಸಾಧಿಸ್ಬೇಕಂದ್ರೆ ಏನು ಮಾಡಬೇಕು? ನಮ್ಮ ಕೆಲಸನ ನಾವು ಮೊದಲು ಕರೆಕ್ಟಾಗಿ ಮಾಡಬೇಕು. ಇಲ್ಲಿರುವಂಥ ಸ್ಟೂಡೆಂಟ್ಸ್ ಏನು ಮಾಡಬೇಕು? ನಿಮ್ಮ ಗುರುಗಳು ಹೇಳಿದ್ದನ್ನು ಕೇಳಬೇಕು, ನೀವೇನು ಕರೆಕ್ಟಾಗಿ ಓದಬೇಕು, ಕರೆಕ್ಟಾಗಿ ಎಕ್ಸಾಮ್ ಬರೀಬೇಕು. ಹೌದಾ? ಮಾಡ್ತೀರಾ? ಹುಡುಗರು ಅಷ್ಟೇ, ನೀವು ಎಂಪವರ್ ಆಗಿರಿ ಅಂತೇಳಿ ಬಿಡೋದಲ್ಲ. ಈ ನಾಳೆ ಹುಡುಗಿಯರು ನಿಮ್ಗಿನ ನಮಗೇನು ಬೇಕು? ನಮ್ಮ ಹುಡುಗರು ಏನೇನು ಪುರುಷರು ಜಾಸ್ತಿ, ಮಹಿಳೆಯರು ಕಮ್ಮಿ ಅಂತ ಅಲ್ಲ, ಮಹಿಳೆ ಮತ್ತು ಪುರುಷರು ಈಕ್ವಲ್ ಆಗಿರಬೇಕು ಅಂತ. ಯಾಕೆಂದರೆ ಕೆಲಸ ಮಾಡಿದ್ರೆ ಈಗ ನೀವೆಲ್ಲರೂ ನೋಡಕತ್ತೀರಿ, ಎಲ್ಲ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ತಮ್ಮ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಇವನ್ ಪೈಲಟ್ ಆಗಿರ್ಬಹುದು, ಇನ್ನು ಕಾರ್ಪೊರೇಟ್ ಕಂಪ್ನಿ ಒಳಗಾಗಿರ್ಬೋದು, ಎಷ್ಟೋ ದೊಡ್ಡ ದೊಡ್ಡ ಕಂಪ್ನಿ, ಗೋದ್ರೇಜ್ ಆಗಿರ್ಬೋದು, ಇಂಥ ಎಷ್ಟೋ ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಮಹಿಳೆಯರೇ CEO ಅದಾರ. ಹೌದಲ್ಲ? ಹಲೋ, ಹಿಂದೆ ಹುಡುಗರಿ ನಿಮಗೆ ಸಂಬಂಧ ಇಲ್ಲೇನು? ಹಾಂ, ಆಗಳಿಂದು ಮಾತಾಡತ್ತೀರಿ ನೀವು. ಓಕೆ, ನಾನು ನಿಮ್ಮ ಸ್ಟೇಜ್ನಾಗ ಅಲ್ಲಿ ಕೂತು ಬಂದಾಕಿನಿ ಅದೀನಿ, ಗೊತ್ತದ ಮಾತಾಡ್ತೀರಿ. ಅಲ್ಲ, ಒಂದು ಸ್ವಲ್ಪ ಸೀರಿಯಸ್ ಆಗಿ ತಗೋರಿ ಅಂತ ಹೇಳಿದ್ದು ನಾನು. ಮಹಿಳಾ ದಿನದ ಮಹತ್ವ ಯಾಕೆ ನಾವು ಮಹಿಳಾ ದಿನಾಚರಣೆನ ಆಚರಿಸ್ತೀವಿ ಅಂತ, ಮಹಿಳೆಯರು ರಾಜಕೀಯವಾಗಿ, ಆರ್ಥಿಕವಾಗಿ ತಮ್ಮ ಫ್ಯಾಮಿಲಿ, ಈ ಗಂಗಾ ಪಾಟೀಲ್ ಅವರು ಹೇಳಿದಂಗೆ ತಮ್ಮ ಫ್ಯಾಮಿಲಿಗೆ ಅಷ್ಟೇ ಸೀಮಿತ ಆಗ್ಲಾರ್ದೇನೆ ಎಲ್ಲ ಕ್ಷೇತ್ರಗಳಲ್ಲೂ, ಈಗ ಎಲ್ಲ ಕ್ಷೇತ್ರಗಳು ಮುಂದುವರೆದಾರ. ಆದರೆ ಎಷ್ಟೋ ಜನ